7 ಕಪ್ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂತಹ ಸ್ವೀಟ್ ಇದು. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವೀಟ್ ಮೇಲೆ ಒಂದು ಶೈನಿಂಗ್ ಬರುತ್ತೆ, ಅದನ್ನ ಮಾಡೋದು ಹೇಗೆ, ಇದನ್ನ ತಿಂದಾಗ ಬಾಯಲ್ಲಿ ಮೈಸೂರ್ ಪಾಕ್ ತರ ಕರ್ಗೋಗ್ಬೇಕು ಆ ರೀತಿ ಮಾಡೋದು ಹೇಗೆ, ಏನೇನು ಟಿಪ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ನೋಡೋಣ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ದಪ್ಪ ತಳದ ಬಾಣಲೆಗೆ 2 ರಿಂದ 3 ಸ್ಪೂನ್ ತುಪ್ಪವನ್ನ ಹಾಕಿ ಅದಕ್ಕೆ 1 ಕಪ್ ಕಡಲೆ ಹಿಟ್ಟನ್ನ ಸೇರಿಸಿ ಸಣ್ಣ ಉರಿಯಲ್ಲಿ ಹುರಿಬೇಕು. ನಾವು ಯಾವ ಕಪ್ ನಲ್ಲಿ ಕಡಲೆ ಹಿಟ್ಟನ್ನ ತಗೊಂಡಿದೀವೋ ಅದೇ ಕಪ್ ನಲ್ಲಿ ಎಲ್ಲವನ್ನೂ ಕೂಡ ಅಳತೆ ಮಾಡ್ಕೊಳ್ಬೇಕು. ಇಲ್ಲಿ ಕಡಲೆ ಹಿಟ್ಟು ಹುರಿಯುವುದರಿಂದ ಅದರ ಹಸಿ ವಾಸನೆ ಹೋಗುತ್ತೆ, ಹಾಗೆ ಬರ್ಫಿಗೆ ಒಂದೊಳ್ಳೆ ಕಲರ್ ಬರುತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಹಸಿ ತೆಂಗಿನ ತುರಿ, ಅರ್ಧ ಕಪ್ ಹಾಲನ್ನ ಹಾಕಿ ನುಣ್ಣಗೆ ರುಬ್ಬಬೇಕು. ರುಬ್ಬಿಲ್ಲ ಅಂದ್ರೆ ಬಾಯಿಗೆ ಕಾಯಿ ತುರಿ ಹಾಗೆ ಸಿಗುತ್ತೆ. ಸ್ವೀಟ್ಗೆ ಒಂದು ಸಾಫ್ಟ್ನೆಸ್ ಸಿಗಲ್ಲ. ಕಾಯಿಯ ಬೆಳ್ಳಗಿರುವ ಭಾಗವನ್ನ ಮಾತ್ರ ತೆಗೆದುಕೊಳ್ಬೇಕು. ಈಗ ಹುರಿದ ಕಡಲೆ ಹಿಟ್ಟಿಗೆ ರುಬ್ಬಿದ ಮಿಶ್ರಣ, ಉಳಿದಿರುವ ಹಾಲು, ಇಲ್ಲಿ 7 ಕಪ್ ಏನಕ್ಕಂದ್ರೆ 7 ಕಪ್ ಮೆಜರ್ಮೆಂಟ್. 1 ಕಪ್ ಕಡಲೆ ಹಿಟ್ಟು, 1 ಕಪ್ ತುಪ್ಪ, 1 ಕಪ್ ಹಾಲು, 3 ಕಪ್ ಸಕ್ಕರೆ. ಇಲ್ಲಿ 3 ಕಪ್ ಸಕ್ಕರೆ ಹಾಕಿದ್ರೆ ಸ್ವೀಟ್ ಜಾಸ್ತಿ ಆಗುತ್ತೆ, ಹಾಗಾಗಿ 2 ಕಪ್ ಸಕ್ಕರೆ, ಅರ್ಧ ಕಪ್ ಬಾದಾಮ್ ಪೌಡರ್ ಅನ್ನ ಸೇರಿಸ್ತಾ ಇದ್ದೀನಿ. ಇವೆಲ್ಲವನ್ನ ಒಮ್ಮೆ ಮಿಕ್ಸ್ ಮಾಡಿ ಸ್ಟವ್ ಅನ್ನ ಆನ್ ಮಾಡಿ ಮಧ್ಯಮ ಉರಿಯಲ್ಲಿ ಇವೆಲ್ಲವನ್ನ ತಿರುಗಿಸ್ತಾ ಇರ್ಬೇಕಾಗತ್ತೆ. ಮೊದಲು ಕಡಲೆ ಹಿಟ್ಟು ಗಂಟಾಗಿದೆ ಅನ್ನಿಸ್ಬೋದು, ಆದ್ರೆ ಸಕ್ಕರೆ ಕರಗ್ತಾ ಇದ್ದ ಹಾಗೆ ಗಂಟು ಸಹ ಹಾಗೆ ಕರ್ಗೋಗುತ್ತೆ. ಈಗ ಸ್ವಲ್ಪನೇ ತುಪ್ಪವನ್ನ ಸೇರಿಸಿ ಮಿಕ್ಸ್ ಮಾಡ್ತಾ ಇರ್ಬೇಕು. ಒಂದೇ ಸಾರಿ ತುಪ್ಪವನ್ನ ಹಾಕದೆ ಸ್ವಲ್ಪ ತುಪ್ಪವನ್ನ ಸೇರಿಸಿ ಮಿಕ್ಸ್ ಮಾಡಿದಾಗ ಕಡಲೆ ಹಿಟ್ಟು ಚೆನ್ನಾಗಿ ತುಪ್ಪವನ್ನ ಹೀರ್ಕೊಳ್ಳುತ್ತೆ. ಮತ್ತೆ 2 ರಿಂದ 3 ಟೀ ಸ್ಪೂನ್ ತುಪ್ಪವನ್ನ ಸೇರಿಸಿ ಮಿಕ್ಸ್ ಮಾಡ್ತಿರ್ಬೇಕು. ಇದೇ ರೀತಿ ಸ್ವಲ್ಪ ತುಪ್ಪವನ್ನ ಸೇರಿಸಿ ಕೈ ಬಿಡದೆ ಮಿಕ್ಸ್ ಮಾಡ್ತಿರ್ಬೇಕು. ಸಕ್ಕರೆ ಪೂರ್ತಿಯಾಗಿ ಕರಗಿದ ನಂತರ ಉರಿಯನ್ನ ಸಣ್ಣ ಮಾಡಿ ಕೈ ಬಿಡದೆ ಮುಚ್ತಾ ಇರ್ಬೇಕು, ಇಲ್ಲಾಂದ್ರೆ ತಳ ಹತ್ತುತ್ತೆ. ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿಯನ್ನ ಸೇರಿಸಿ ಉಳಿದ ತುಪ್ಪವನ್ನ ಸೇರಿಸಿ ಕೊನೆಯಲ್ಲಿ ಈ ರೀತಿ ತುಪ್ಪವನ್ನ ಸೇರಿಸುವುದರಿಂದ ಬರ್ಫಿಗೆ ಒಂದೊಳ್ಳೆ ಶೈನಿಂಗ್ ಬರುತ್ತೆ. ಸ್ಪೂನ್ ಜೊತೆಗೆ ಹಿಟ್ಟು ಈ ರೀತಿ ಬಂದಾಗ ಸ್ಟವ್ ಅನ್ನ ಆಫ್ ಮಾಡಿ ತುಪ್ಪ ಸವರಿದ ಪ್ಲೇಟ್ಗೆ ಹರಡಿ. ಸ್ಪೂನ್ ಸಹಾಯದಿಂದ ಲೆವೆಲ್ ಮಾಡದೆ ಪ್ಲೇಟ್ ಅನ್ನ ಅಲ್ಲಾಡಿಸ್ತಾ ಲೆವೆಲ್ ಮಾಡಿ. ಆಗ ಬರ್ಫಿ ಶೈನಿಂಗ್ ಆಗಿ ಕಾಣುತ್ತೆ. 2 ನಿಮಿಷದ ನಂತರ ಈ ರೀತಿ ಕಟ್ ಮಾಡಿ. ಇದು ಪೂರ್ತಿಯಾಗಿ ಆರಿದ ನಂತರ ಬರ್ಫಿ ಆರಾಮಾಗಿ ತೆಗೆಯೋಕ್ ಬರುತ್ತೆ. ನಾವಿಲ್ಲಿ ತೆಂಗಿನಕಾಯಿಯನ್ನ ಹಾಲಲ್ಲಿ ರುಬ್ಬಿರೋದ್ರಿಂದ, ಹಾಗೆಯೇ ಲೆವೆಲ್ ಮಾಡೋದಕ್ಕೆ ಸ್ಪೂನ್ ಅನ್ನ ಉಪಯೋಗಿಸದೇ ಇರುವುದರಿಂದ ಬರ್ಫಿ ಸೂಪರ್ ಆಗಿ ಬಂದಿದೆ. ಯಾರೂ ಸಹ 7 ಕಪ್ ಸ್ವೀಟ್ ಅಂತ ಹೇಳೋದೇ ಇಲ್ಲ. ತಿನ್ನೋದಕ್ಕೂ ಕೂಡ ಮೈಸೂರ್ ಪಾಕ್ ತರ ಬಾಯಲ್ಲಿಟ್ರೆ ಕರ್ಗೋಗುತ್ತೆ. ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.